ಜೊತೆಗೆ ಪರವಾನಗಿ ಕಡ್ಡಾಯ ಎಂದು ಖಡಕ್ ಸೂಚನೆ ನೀಡಿದ ಪಿಎಸ್ಐ ಶಿವರಾಜ್. ಪೌರಾಯುಕ್ತರು, ಬೆಸ್ಕಾಂ ಹಾಗೂ ಕಂದಾಯ ಅಧಿಕಾರಿಗಳು ಸಭೆ ಬಾರದೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಗೌರಿ ಗಣೇಶ ಚತುರ್ಥಿಯಲ್ಲಿ ಅವಘಡಗಳು ಜರುಗದಂತೆ ಎಲ್ಲ ಬಾಂಧವರು ಸ್ನೇಹ ಪ್ರೀತಿಯಿಂದ ಹಬ್ಬವನ್ನ ಆಚರಿಸಬೇಕು. ಗಣೇಶನನ್ನ ಪ್ರತಿಷ್ಠಾಪಿಸಲು ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು ಎಂದು ಪಿಎಸ್ಐ ಶಿವರಾಜ್ ಹೇಳಿದ್ದಾರೆ. ಅವರು ನಗರದ ಪೊಲೀಸ್ ಠಾಣೆ ಆವರಣದಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಗಣೇಶೋತ್ಸವ ಹಬ್ಬಗಳ ಆಚರಣೆ ಅಂಗವಾಗಿ ಸಾರ್ವಜನಿಕರಿಗೆ, ವಿವಿಧ ಸಂಘ ಸಂಸ್ಥೆಗಳ ಮುಖಂಡರಿಗೆ ಆಯೋಜಿಸಿದ್ದ ಶಾಂತಿ ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಗಣೇಶ ಪ್ರತಿಷ್ಠಾಪಿಸುವ ಸಂಘವು ಪೊಲೀಸ್ ಠಾಣೆಯಲ್ಲಿ ಕಡ್ಡಾಯವಾಗಿ ಪರವಾನಗಿ ಪಡೆಯಬೇಕು. ಗಣೇಶ ಕೂರಿಸುವ ಸ್ಥಳವನ್ನ ಪೊಲೀಸ್ ಸಿಬ್ಬಂದಿಗಳಿಗೆ ತೋರಿಸಬೇಕು ಹಾಗೂ ಬೆಸ್ಕಾಂ ಇಲಾಖೆ, ನಗರಸಭೆ, ಗ್ರಾಮ ಪಂಚಾಯಿತಿ ಹಾಗೂ ಪರಿಸರ ನೈರ್ಮಲ್ಯ ಇಲಾಖೆಯಿಂದ ಪರವಾನಗಿ ಪಡೆದ ನಂತರ ಒಪ್ಪಂದದ ಪ್ರಕಾರ ಗಣೇಶ ಕೂರಿಸಿ ವಿಸರ್ಜನೆ ಮಾಡಬೇಕು. ಸಮಾಜದಲ್ಲಿ ಎಲ್ಲರೂ ಶಾಂತಿ, ಸೌಹಾರ್ದತೆ ಹಾಗೂ ಸಾಮರಸ್ಯವನ್ನ ಕಾಪಾಡಬೇಕು. ಗಣೇಶ ಮೂರ್ತಿಯ ಪ್ರತಿಷ್ಠಾಪನೆ ಹಾಗೂ ವಿಸರ್ಜನೆಯ ವೇಳೆ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು. ನಗರ ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ಇದುವರೆಗೂ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಈ ಬಾರಿಯೂ ಕೂಡ ಗಣೇಶ ಹಬ್ಬ ಶಾಂತಿ ಸಂಕೇತವಾಗಿ ಆಚರಿಸಬೇಕು ಎಂದರು. ಎಸ್ಪೆಷಲಿ ನೀವು ರೈಸ್ ಮಾಡಿದ್ದು ಇಶ್ಯೂ, ಲೇಡೀಸ್ ಜಾಸ್ತಿ ಬರ್ತಾರೆ ನಮ್ಮ ಗಣಪತಿಗಳಲ್ಲಿ, ಅವರಿಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಅದನ್ನ ಮಾಡ್ತೀವಿ ನಾವು. ಬೇರೆ ಸ್ಟೇಷನ್ಸಿಂದ WPC ನಂಬರ್ ಕಡಿಮೆ ಇದ್ದರೂ ಕೂಡ ಬೇರೆ ಸ್ಟೇಷನ್ ಕರೆಸ್ಕೊಂಡು ಅವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ತೀವಿ. ಬಟ್ ನಮ್ಮ ಕಡೆಯಿಂದನೂ ತಮ್ಮ ಕಡೆ ರಿಕ್ವೆಸ್ಟ್ ಏನಂದರೆ, ಈ ನಾರ್ಮಲಾಗಿ ಚಿಕ್ಕ ಪುಟ್ಟ DJ ಮಾಡ್ತೀರ, ನಾವು ಎಷ್ಟು ಅವಾಯ್ಡ್ ಮಾಡಿದ್ರು ಕೂಡ ಮಾಡೇ ಮಾಡ್ತೀರ. ನಾವು ಮಾಡಿದಾಗ ಏನಾಗುತ್ತೆ ಅಂದರೆ, ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ಬಂದಿರ್ತಾರೆ. ಆ ಹುಡುಗರು ಸೇರಿದ ಸ್ವಲ್ಪ ಬಂದೋಬಸ್ತು ಜಾಸ್ತಿ ಬೇಕು, ನಮ್ಗೆ ಪ್ರೊಟೆಕ್ಷನ್ ಬೇಕು ಅಂತ ನೀವು ಮುಂಚೆನೇ ಹೇಳಿದ್ರೆ ಅವ್ರನ್ನ ಕಮ್ಯುನಿಕೇಟ್ ಮಾಡಿದಾಗ ನಿಮಗೆ ನಾವು 100% ನಿಮಗೆ ಎಷ್ಟು ಕೇಳಿದ್ರೆ ಅಷ್ಟು ಮೆನು ಕಳಿಸೋ ವ್ಯವಸ್ಥೆ ಮಾಡ್ತೀವಿ. ಇದಾದಮೇಲೆ ಎಲ್ಲ ಬೀಟ್ ಕಾನ್ಸೆಪ್ಟ್, ಇದು ಟೌನ್ ಆಯಿತು, ಈಗ ಹಳ್ಳಿಗಳಲ್ಲಿ ಮಾಡ್ತಾರೆ, ಅದನ್ನು ನಾವು ನೆಗ್ಲೆಕ್ಟ್ ಮಾಡೋಂಗಿಲ್ಲ. ಅಲ್ಲಿನೂ ಬೀಟ್ ಕಾನ್ಸ್ಟೇಬಲ್ಸ್ ಇರ್ತಾರೆ, ಅವ್ರ ನಂಬರ್ ತೊಗೋಬೇಕು. ಅವ್ರು ಏನೇ ಈ ರಿಲೇಟೆಡ್, ಈ ಹಬ್ಬದ ರಿಲೇಟೆಡ್ ಏನೇ ಇದ್ರೂ ಇನ್ಸ್ಟ್ರಕ್ಷನ್ಸ್ಗೆ ನಾವು ಬೀಟ್ ಕಾನ್ಸ್ಟೇಬಲ್ ಕೊಟ್ಟಿರ್ತೀವಿ, ನಮ್ಮ ಸಿಬ್ಬಂದಿಯವರಿಗೆಲ್ಲ ಕೊಟ್ಟಿರ್ತೀವಿ. ಪ್ರತಿಯೊಂದು ಏರಿಯಾಗೂ ಒಬ್ಬರು ಬೀಟ್ ಕಾನ್ಸ್ಟೇಬಲ್ ಇರ್ತಾರೆ. ಫಸ್ಟು ನೀವು ಕಮ್ಯುನಿಕೇಟ್ ಮಾಡಬೇಕಾಗಿರೋದು ಆ ಬೀಟ್ ಕಾನ್ಸ್ಟೇಬಲ್ಗೆ ಕಮ್ಯುನಿಕೇಟ್ ಮಾಡಿ. ಅವ್ರು ಬೀಟ್ ಕಾನ್ಸ್ಟೇಬಲ್ ಮಾಡಿ, ಒಂದು ವೇಳೆ ಟೌನಲ್ಲಿ ಇರ್ತೀರಾ, ಬೀಟ್ ಕಾನ್ಸ್ಟೇಬಲ್ ಅವರು ಪರಿಚಯ ಇರ್ತಾರೆ ನಿಮಗೆ, ಅವ್ರಿಗೆ ಮಾಡಿ. ದೊಡ್ಡ ದೊಡ್ಡ ಗಣಪತಿ ಯೂತ್ ಗ್ಯಾದರಿಂಗ್ ಇರ್ತದಲ್ಲ, ಅಂಥವರೆಲ್ಲ ಅವ್ರಿಗೆ ಕಮ್ಯುನಿಕೇಟ್ ಮಾಡಿ. ನೀವು ಎಷ್ಟು ಮುಂಚೆನೇ ಇಂಟಿಮೇಷನ್ ಕೊಡ್ತೀರೋ ಅಷ್ಟು ನಮಗೆ ಅನುಕೂಲ ಆಗುತ್ತೆ ನಿಮಗೆಲ್ಲ ಪ್ರೊಟೆಕ್ಷನ್. ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಮಾತನಾಡಿದರು. ಮಧ್ಯ ಕರ್ನಾಟಕ ಭಾಗದಲ್ಲಿ ಗಣೇಶ ಚತುರ್ಥಿಗೆ ತನ್ನದೇ ಆದ ಮಹತ್ವವಿದೆ. ಇಲ್ಲಿನ ಭಕ್ತರು, ಸಾರ್ವಜನಿಕರು, ಸಂಘ ಸಂಸ್ಥೆಯವರು ಗಣೇಶನನ್ನ ಪ್ರತಿಷ್ಠಾಪಿಸುತ್ತಾರೆ. ಆದರೆ ನಗರದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಬೇಕಾದ ಕರ್ತವ್ಯ ಪೊಲೀಸ್ ಇಲಾಖೆ ಹಾಗೂ ನಗರಸಭೆ, ಬೆಸ್ಕಾಂ ಇಲಾಖೆಯದ್ದು. ಆದರೆ ಇದುವರೆಗೆ ಕೇವಲ ಪೊಲೀಸ್ ಇಲಾಖೆ ಮಾತ್ರ ಶಾಂತಿ ನಡೆಸಿ ಸಂಘಟನೆಗಳಿಗೆ ಸೂಚನೆ ನೀಡಿದ್ದಾರೆ. ಆದರೆ ನಗರದಲ್ಲಿ ನಗರಸಭೆ ಹಾಗೂ ಬೆಸ್ಕಾಂ ಕಂದಾಯ ಅಧಿಕಾರಿಗಳ ಕರ್ತವ್ಯವೇನು ಎಂಬುದು ಸಂಘಟನೆಗಳ ಪ್ರಶ್ನೆಯಾಗಿದೆ. ಸಭೆಗೆ ಪೌರಾಯುಕ್ತರು ಹಾಗೂ ಬೆಸ್ಕಾಂ ಕಂದಾಯ ಅಧಿಕಾರಿಗಳು ಬಾರದೇ ಇರುವುದು ಸಂಘಟಕ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಸಂದರ್ಭದಲ್ಲಿ ಪಿಎಸ್ಐ ಶಿವರಾಜ್, ನಗರಸಭೆ ಸದಸ್ಯ ವೈಸಳ ಗೋವಿಂದ, ಗಾಂಧಿನಗರ ಚಂದ್ರು, ಕೃಷ್ಣ, ವಿಜಯ್ ಕುಮಾರ್, ಮಾತೃಶ್ರೀ ಮಂಜುನಾಥ್, ಹೊನ್ನೂರ ಸ್ವಾಮಿ, ಮಂಜುನಾಥ್ ಸೇರಿದಂತೆ ಗಣೇಶ ಸಂಘಗಳ ಸದಸ್ಯರು, ಮುಖಂಡರು ಉಪಸ್ಥಿತರಿದ್ದರು.